ವಿಜೇಂದ್ರ ಗನ್ಮ್ಯಾನ್ ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರುವಂತಹ ಘಟನೆ ನಡೆದಿದೆ. ವಿಜೇಂದ್ರ ಗನ್ಮ್ಯಾನ್ ಜೊತೆ ಬಿಜೆಪಿ ಕಾರ್ಯಕರ್ತರು ಕಿರಿಕ್ ಮಾಡಿದ್ದು, ವಿಜೇಂದ್ರ ಪಕ್ಕ ಕುರ್ಚಿ ಹಾಕಲು ಹೋದಂತಹ ಸಂದರ್ಭದಲ್ಲಿ ಈ ಗಲಾಟೆ ನಡೆದಿದೆ. ದೀಪಕ್ ದೊಡ್ಡಯ್ಯಗೆ ಚೇರ್ ಹಾಕಲು ಗನ್ಮ್ಯಾನ್ ಬಿಡಲಿಲ್ಲ. ಮನೆಯಿಂದ ಹೊರಬಂದ ಮೇಲೂ ಗನ್ಮ್ಯಾನ್ ಜೊತೆ ವಾಗ್ವಾದ ನಡೆದಿರುವಂತಹ ಘಟನೆ ನಡೆದಿದ್ದು, ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಗಲಾಟೆ ತಲುಪಿದೆ. ಚಿಕ್ಕಮಗಳೂರು ನಗರಕ್ಕೆ ಆಗಮಿಸಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಜರುಗಿದ್ದು, ವಿಜೇಂದ್ರ ಗನ್ಮ್ಯಾನ್ ಜೊತೆ ಬಿಜೆಪಿ ಕಾರ್ಯಕರ್ತರ ವಾಗ್ವಾದ ನಡೆದಿರುವಂತಹ ಘಟನೆ ನಡೆದಿದ್ದು, ವಿಜೇಂದ್ರ ಗನ್ಮ್ಯಾನ್ ಜೊತೆ ಒಂದಷ್ಟು ಕಿರಿಕ್ ಕೂಡ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ನಾರಾಯಣಗೌಡ, ವಿಜೇಂದ್ರ ಗನ್ಮ್ಯಾನ್ ಮತ್ತು ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ, ಏನಾಯ್ತು ಅಲ್ಲಿ? ಕಾವ್ಯ, ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಬಸವ ಮಠದ ಒಂದು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥದ್ದು. ಆಗ ಬಸವ ಮಠದ ಕಾರ್ಯಕ್ರಮಕ್ಕೆ ಆಗಮಿಸುವ ಮುನ್ನ ಕೂಡ ಅವರು ಚಿಕ್ಕಮಗಳೂರಿನ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಮತ್ತೆ ಮೂಡಿಗೆರೆ ತಾಲೂಕಲ್ಲಿ ಬಿಜೆಪಿ ಅಂತ ಪರಾಜಿತ ಅಭ್ಯರ್ಥಿ ದೀಪಕ್ ದೊಡ್ಡಯ್ಯ ಅವ್ರ ಮನೆಗೂ ಕೂಡ ಅವ್ರ ಮನೆಗೆ ತಿಂಡಿಗೆ ಬಂದಿರುವಂತದ್ದು. ಈ ವೇಳೆ ವಿಜಯೇಂದ್ರ ಅವರು ಕೂತಂತ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಮತ್ತೊಬ್ಬರು ಮುಖಂಡರೇ ಬಿಜೆಪಿ ಮುಖಂಡರಿಗೆ ಚೇರ್ ಹಾಕುವಂತ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರ ಗನ್ಮ್ಯಾನ್ ಅವ್ರನ್ನ ತಡೆದು ಅವರ ಕೈನ ಹಿಡಿದು ಸೈಡಿಗೆ ಎಳ್ದು ಅವರಿಗೆ ಚೇರ್ ಹಾಕ್ಬೇಡಿ ಅಂದ್ರೆ ಅವ್ರ ಪಕ್ಕ ಯಾರನ್ನು ಕೂರಿಸಬೇಡಿ ಅಂತ ಅವ್ರನ್ನ ಕೈ ಇಟ್ಕೊಂಡು ಅವರಿಗೆ ಎಳ್ದಂತದ್ದು. ಈ ಸಂದರ್ಭದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಮತ್ತೆ ವಿಜಯೇಂದ್ರ ಅವರ ಗನ್ಮ್ಯಾನ್ ಜೊತೆ ಮಾತಿನ ಚಕಮಕಿ ನಡೆದಂತದ್ದು. ಮತ್ತೆ ಅಲ್ಲಿಂದ ಊಟ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಹೊರಗಡೆ ಬಂದ ವಿಜಯೇಂದ್ರ ಅವರು ತೆರಳಿದ ಮೇಲೆ ಕಾರಿನ ಹಿಂಭಾಗದಲ್ಲಿ ಮತ್ತೆ ಅವರ ವಿಜಯೇಂದ್ರ ಅವರ ಗನ್ಮ್ಯಾನ್ ಹೋಗುವಂತ ಸಂದರ್ಭದಲ್ಲೂ ಕೂಡ ಮಾತಿಗೆ ಮಾತಾಗಿರುವಂತದ್ದು. ಅಂತಂದ್ರೆ ಚೇರ್ ಹಾಕೋದಕ್ಕೋಸ್ಕರ. ಥ್ಯಾಂಕ್ ಯು ನಾರಾಯಣಗೌಡ ಡೀಟೇಲ್ಸ್ಗಾಗಿ.